ನನ್ನ ತಂಗಿ ಕಣ ನೀನು ಮಾಡ್ತೀಯಾ? ನಿಜವಾಗ್ಲೂ ನೀವು ನಮ್ಮ ಕಿಚ್ಚ ಸುದೀಪ್ ಅವ್ರ ಕೈಯಲ್ಲಿ ಸಿಕ್ಕಾಕೋಬೇಕನ್ರಿ. ಮ್ಯಾಮ್ ನಿಕ್ಕರು ಬನ್ನಿನು ರ್ಯಾಪ್ ಮಾಡಿ. ಬರ್ಗೆಟ್ ಬಾಲ್ ಅಲ್ಲಿ ಬೇಜಾನ್ ಬೆಂದೋಗಿದ್ದೀನಿ. I might look like this funny, but I'm not funny. ನಾನು ನಾಳೆಯಿಂದ ಆಫೀಸ್ ಬರ್ತಾ ಇಲ್ಲ ಸರ್, ನಾನು ರಿಸೈನ್ ಮಾಡ್ಬೇಕಂತಿದ್ದೀನಿ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 13ರ ಒಂದು ಅಗ್ನಿ ಪರೀಕ್ಷೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದಕ್ಕೆ ನಿನ್ನೆಯ ಒಂದು ಅಗ್ನಿ ಪರೀಕ್ಷೆ ಟೆಲಿಕಾಸ್ಟ್ ಆಗಿರೋ ಒಂದು ಎಪಿಸೋಡೇ ಅದರಲ್ಲೇನೆ ಗೊತ್ತಾಗಿರುತ್ತೆ ಯಾವ ರೀತಿಯಾಗಿ ಬಿಗ್ ಬಾಸ್ ಸೀಸನ್ನ ಆರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲ ಸೀಸನ್ನಲ್ಲೂ ಬಿಗ್ ಬಾಸ್ ಸ್ಪರ್ಧಿಗಳು ಮನೆ ಒಳಗಡೆ ಹೋಗಿ ಎಂಟ್ರಿ ಕೊಟ್ಟಾದ್ಮೇಲೆ ಆ ರೀತಿಯಾದಂತಹ ಒಂದು ಟಾಸ್ಕ್ಗಳನ್ನ ಎದುರಿಸಿರ್ತಾರೆ. ಬಟ್ ಇವಾಗ ಜಡ್ಜಸ್ಗಳ ಪ್ಲಾನ್ ಏನಪ್ಪಾ ಅಂತಂದ್ರೆ, ಅಂದ್ರೆ ಬಿಗ್ ಬಾಸ್ ತಂಡದ ಪ್ಲಾನ್ ಏನಪ್ಪಾ ಅಂದ್ರೆ, ನಾರ್ಮಲ್ ಪೀಪಲ್ಸ್ ಮನೆ ಒಳಗಡೆ ಹೋದ್ಮೇಲೆ ಗಟ್ಟಿಯಾಗಿರ್ತಾರ, ಹಾಗೆ ಎಲ್ಲ ಕೊಡುವಂತಹ ಟಾಸ್ಕ್ಗಳನ್ನ ಎದುರಿಸೋಕರಿಂದ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆನ ಅವರಲ್ಲೇ ಇಟ್ಕೊಂಡು, ಸೊ ಈಗ ಆ ಪ್ರಶ್ನೆಯನ್ನೇ ವೀಕ್ಷಕರಲ್ಲಿ ಹಾಗೆ ಒಂದು ಆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿ ಆಡಿಷನ್ ಕೊಟ್ಟಿರುವಂತಹ ಸ್ಪರ್ಧಿಗಳಲ್ಲಿ ಮೊದಲನೇ ಆ ರೀತಿಯಾದಂತಹ ಟಫೆಸ್ಟ್ ಕಾಂಪಿಟೇಷನ್ ಅವರಿಗೆ ನೀಡ್ಬಿಟ್ಟು ಆ ಒಂದು ಸ್ಟ್ರಾಂಗ್ ಮೈಂಡಿನಿಂದ ಹಾಗೆ ಫಿಸಿಕಲ್ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಎಲ್ಲ ರೀತಿಯಿಂದ ಅವ್ರನ್ನ ಸ್ಟ್ರಾಂಗ್ ಮಾಡಿ ಮನೆ ಒಳಗಡೆ ಕಳಿಸುವಂತಹ ಒಂದು ಕಾರ್ಯವನ್ನ ಬಿಗ್ ಬಾಸ್ ತಂಡದವ್ರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿರುವಂತಹ ಎಲ್ಲ ಜಡ್ಜಸ್ಸು ಸಹ ತಾವು ಅನುಭವಿಸಿರುವಂತಹ ಬಿಗ್ ಬಾಸ್ ಮನೆಯಲ್ಲಿ ಸ್ವತಃ ತಾವೇ ಅನುಭವಿಸಿರುವಂತಹ ಎಲ್ಲ ಒಂದು ಬಿಗ್ ಬಾಸ್ ಮನೆಯ ಒಂದಿಷ್ಟು ಎಕ್ಸ್ಪೀರಿಯನ್ಸ್ನ ಅವರಲ್ಲಿ ಹಾಕಿ ಹಾಗೆ ಅವರಿಗೆ ಆ ಒಂದು ಟಾಸ್ಕ್ಗಳನ್ನ ಕೊಟ್ಟು ಅವ್ರನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಟಾಸ್ಕ್ಗಳನ್ನ ಸಂಪೂರ್ಣವಾಗಿ ಎದುರಿಸಿ ಸಕ್ಸಸ್ ಆದವರು ಸೆಲೆಕ್ಟ್ ಆಗಿದ್ದಾರೆ, ಹಾಗೆ ಆ ಟಾಸ್ಕಲ್ಲಿ ಸೋತವರು ಹೊರಗಡೆ ಬಂದಿದ್ದಾರೆ. ಹಾಗೆ ಒಂದಿಷ್ಟು ನಿನ್ನೆ ಎಪಿಸೋಡ್ನಲ್ಲಿ ಒಂದಿಷ್ಟು ಜನ ಸೆಲೆಕ್ಟ್ ಆದರೂ, ಒಂದಿಷ್ಟು ಜನ ಹೋಲ್ನಲ್ಲಿದ್ದಾರೆ, ಹಾಗೆ ಒಂದಿಷ್ಟು ಜನ ಬಿಗ್ ಬಾಸ್ನೇ ಆ ಅಗ್ನಿ ಪರೀಕ್ಷೆ ಅಂತ ರಿಜೆಕ್ಟ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ಈಗ ಸೆಲೆಕ್ಟ್ ಆದವರು ಯಾರ್ಯಾರು ಅಂತ ಹೇಳಿದ್ರೆ, ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ನಲ್ಲಿ ಗೊತ್ತಿರುವ ಹಾಗೆ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಮೊದಲನೇದಾಗಿ ಚರಣ್ ಶೆಟ್ಟಿ, ಎರಡನೇದಾಗಿ ರತ್ನ ಚಂದ್ರಪ್ಪ, ಮೂರನೇದಾಗಿ JK ಪೂರ್ಣಿಮಾ, 4ನೇದಾಗಿ ಮಾಡರ್ನ್ ಕವಿ ಮಂಜು ಅವರು. ಈ 4 ಜನನು ನಿನ್ನೆ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜಸ್ಗಳ ಮನವೊಲಿಸಿ ಅವರು ಕೊಟ್ಟಿರುವಂತಹ ಟಾಸ್ಕ್ಗಳನ್ನ ಸಂಪೂರ್ಣ ಮಾಡಿ ಅವರ ಒಂದು ವ್ಯಕ್ತಿತ್ವ ಏನು ಅಂತ ಹೇಳಿ ಆದಷ್ಟು ಅಲ್ಲಿ 30 ಸೆಕೆಂಡ್ಸ್ ಕೊಟ್ಟಿರುವಂತಹ ಟೈಮ್ನಲ್ಲಿನೇ ಅವರಿಗೆ ಅರ್ಥ ಮಾಡಿಸಿ ಜಡ್ಜಸ್ಗಳ ಮನಸ್ಸನ್ನ ಗೆದ್ದು ಬಿಗ್ ಬಾಸ್ ಮನೆಗೆ ಹೋಗೋಕೆ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಇನ್ನಿಬ್ರು ಹೋಲ್ಡ್ನಲ್ಲಿದ್ದಾರೆ. ಆ ಹೋಲ್ಡ್ನಲ್ಲಿ ಇರುವಂತಹ ವ್ಯಕ್ತಿಗಳು ದೀಕ್ಷಾ ಶೆಟ್ಟಿ. ಮೊದಲನೇದಾಗಿ ದೀಕ್ಷಾ ಶೆಟ್ಟಿ ಅವರು ಆ ಒಂದು ಸ್ಟೇಜ್ ಮೇಲ್ಗಡೆ ಇಂಪ್ರೆಸ್ ಮಾಡೋದಾಗಿರಬಹುದು, ಹಾಗೆ ಅವ್ರು ಕೊಟ್ಟಿರುವಂತಹ ಟಾಸ್ಕ್ ಏನೋ ಕಂಪ್ಲೀಟ್ ಮಾಡಿದ್ರು, ನಿಮ್ಮ ಆಫೀಸಿಗೆ ಕಾಲ್ ಮಾಡಿಬಿಟ್ಟು ರಿಸೈನ್ ಮಾಡಿ ಅಂತ ಹೇಳಿದಾಗ ತಕ್ಷಣವೇ ಆ ಒಂದು ಕಾಲ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವರ ಮ್ಯಾನೇಜರ್ಗೆ ಕಾಲ್ ಮಾಡಿಬಿಟ್ಟು ರಿಸೈನ್ ಮಾಡ್ತಾರೆ. ದೀಕ್ಷಾ ಅವರ ಮಾತಾಗಿರ್ಬೋದು, ಹಾಗೆ ಅವರ ಆಟಿಟ್ಯೂಡ್ ಆಗಿರ್ಬೋದು, ಆ ಸ್ಟೇಜ್ ಮೇಲ್ಗಡೆ ಅವರು ತೋರಿಸ್ಕೊಂಡಿರೋದಾಗಿರ್ಬೋದು, ಎಲ್ಲೋ ಒಂದು ಕಡೆ ಅಷ್ಟು ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿ ಜಡ್ಜಸ್ಗಳಿಗೆ ಅನ್ಸುತ್ತೆ. ಸೊ ಈ ಒಂದು ಕಾರಣಕ್ಕೆ ಅವ್ರನ್ನ ಹೋಲ್ಡ್ನಲ್ಲಿ ಇಡ್ತಾರೆ. ಅದಾದ ನಂತರ ಇನ್ನೊಬ್ರು ಇವರು ವಿದೇಶದಿಂದ ಈ ಒಂದು ಬಿಗ್ ಬಾಸ್ಗೆ ಪ್ರಪೋಸ್ ಮಾಡುವ ರೀತಿಯಲ್ಲಿ ಆ ಸ್ಟೇಜ್ಗೆ ಎಂಟ್ರಿ ಕೊಡ್ತಾರೆ. ವಿದೇಶದಿಂದ ಬಂದಿದ್ರು ಅಲ್ಲಿಯ ಭಾಷೆಯನ್ನೇ ಅವರು ಹುಟ್ಟುತ್ತಾನೆ ಕಲ್ತಿದ್ರು, ಬಟ್ ಕನ್ನಡ ಭಾಷೆಯಲ್ಲಿ ಅವರು ಮಾತನಾಡ್ತಾ ನಿನ್ನೆ ಬಿಗ್ ಬಾಸ್ ಸ್ಟೇಜಿಗೆ ಅಂದರೆ ಅಗ್ನಿ ಪರೀಕ್ಷೆ ಸ್ಟೇಜಿಗೆ ಎಂಟ್ರಿ ಕೊಟ್ಟಾಗ ಮೊದಲನೇದಾಗಿನೇ ಬಿಗ್ ಬಾಸ್ ಅವರಿಗೆ ಒಂದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಚಾರಿ ಸಿನಿಮಾದ ರೀತಿಯಲ್ಲಿನೇ ಒಂದು ಬಿಗ್ ಬಾಸ್ ಅವರಿಗೆ ಪ್ರಪೋಸ್ ಮಾಡ್ತಾರೆ. ಅದೇ ರೀತಿಯಾಗಿ ಜಡ್ಜಸ್ಗಳನ್ನ ಇಂಪ್ರೆಸ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ, ಬಟ್ ಅವರ ಒಂದು ಇಂಪ್ರೆಸ್ ಮಾಡೋ ಇದರಲ್ಲಿ ಸೋತು ಹೋಗ್ತಾರೆ. ಹಾಗೆ ಜಡ್ಜಸ್ಗಳು ಕೊಟ್ಟಿರುವಂತಹ ಒಂದು ಟಫ್ ಒಂದು ಟಾಸ್ಕನ್ನು ಅವರು ಕಂಪ್ಲೀಟ್ ಮಾಡ್ತಾರೆ. ಬಟ್ ಅವರ ಒಂದು ಸ್ಟ್ರೆಂತ್ ಆಗಿರಲಿ, ಅವರು ಇನ್ನೂ ಮೆಂಟಲಿ ಸ್ಟ್ರಾಂಗ್ ಆಗಿಲ್ಲ ಅನ್ನೋ ಒಂದು ರೀಸನ್ ಆಗಿರ್ಬೋದು, ಅದರಿಂದ ಅವರು ರಿಜೆಕ್ಟ್ ಆಗಿ ಹೋಗ್ತಾರೆ. ಅವರ ತಂದೆ ಕೊಟ್ಟಿರುವಂತಹ ಒಂದು ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ಆಗಿರ್ಬೋದು, ಅವರ ಮೇಕಪ್ ಕಿಟ್ ಆಗಿರ್ಬೋದು, ಅವರು ವಿದೇಶದಲ್ಲಿ ಇರ್ತಾರೆ ಅಂದಮೇಲೆ ಅದು ಕಾಸ್ಟ್ಲಿ ಆಗೇ ಇರುತ್ತೆ. ಸೊ ಆ ಒಂದು ಎಲ್ಲವನ್ನು ಒಡೆದು ಹಾಕೋಕ್ಕೆ ಅಂದರೆ ಹಾಳು ಮಾಡೋಕ್ಕೆ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಅದನ್ನು ಅವರು ಎಕ್ಸೆಪ್ಟ್ ಮಾಡಿಕೊಂಡು ಬಿಗ್ ಬಾಸ್ ಸ್ಟೇಜಿಗೋಸ್ಕರ ನಾನು ಇದನ್ನು ಹಾಳು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ. ಬಟ್ ಮೇಕಪ್ ಕಿಟ್ ಎಲ್ಲ ಒಡೆದು ಹಾಕ್ತಾರೆ.
ಅದಾದ ನಂತರ ಅವರ ತಂದೆಯ ಪ್ರೀತಿಯಿಂದ ಕೊಡಿಸಿರುವಂತಹ ಬ್ಯಾಗ್ನ ಅವರು ಡೆಸ್ಟ್ರಾಯ್ ಮಾಡಕ್ಕೆ ನಿಂತಾಗ ಅದನ್ನು ತಡೆದು ಆ ಒಂದು ಬ್ಯಾಗಿನ ಅವರಿಗೆ ರಿಟರ್ನ್ ಕೊಡ್ತಾರೆ. ಆದರೆ ಇಷ್ಟೆಲ್ಲ ಒಂದು ಪ್ರೀತಿಯಿಂದ ಕೊಡಿಸಿರುವಂಥ ಒಂದು ಗಿಫ್ಟನ್ನೇ ಅವರು ಹರಿದು ಹಾಕೋಕೆ ರೆಡಿ ಆಗಿರ್ತಾರೆ ಅಂದಾಗ ಆ ಒಂದು ದೊಡ್ಡದಾಗಿರುವಂಥ ಇದು ಟಾಸ್ಕ್. ಬಟ್ ಆದರೆ ಇದನ್ನು ತಡೆದ್ಬಿಟ್ಟು ಜಜಸ್ಗಳು ಹೇಳ್ತಾರೆ ಟಾಸ್ಕ್ ಏನೋ ಮಾಡಿದ್ರಿ ಬಟ್ ಮೆಂಟಲಿ ನೀವು ಇನ್ನೂ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಅವ್ರು ನಿನ್ನ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ, ಬಟ್ ರಿಜೆಕ್ಟ್ ಅಂತ ಅಲ್ಲ, ಸೆಲೆಕ್ಟ್ ಅಂತನೂ ಅಲ್ಲ, ಆ ರೀತಿಯಾಗಿ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಅವರಿಗೆ ಇನ್ನೊಂದು ಅವಕಾಶನ ಕೊಡಲಾಗುತ್ತೆ. ಸೊ ಕಾದು ನೋಡಬೇಕಿದೆ ಇನ್ನೊಂದು ರೌಂಡ್ನಲ್ಲಿ ಯಾವ ರೀತಿಯಾದಂತಹ ಟಾಸ್ಕ್ಗಳನ್ನ ಅವ್ರು ಎದುರಿಸ್ತಾರೆ. ಹಾಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಮತ್ತೆ ದೀಕ್ಷಾ ಮತ್ತು ಈಶಾ ಇವರಿಬ್ಬರಲ್ಲಿ ಯಾರು ಈ ಅಗ್ನಿ ಪರೀಕ್ಷೆಯಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ ನಾವಿನ್ನೂ ಸದ್ಯ ಕಾದು ನೋಡಬೇಕಿದೆ. ಹಾಗೆ ನಿನ್ನೆಯ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಟಾಸ್ಕ್ಗಳು ನಿಮ್ಗೆ ಇಷ್ಟ ಆಯಿತು, ಹಾಗೆ ಜಡ್ಜಸ್ಗಳು ಒಂದು ಮಾತಾಗಿರ್ಬೋದು, ಅವರು ಜನರಿಗೆ ಕೊಟ್ಟಿರುವಂತಹ ಟಾಸ್ಕ್ಗಳಾಗಿರ್ಬೋದು ನಿಮಗೂ ಸಹ ಇಷ್ಟ ಆಯಿತಾ? ಹಾಗೆ ನಿನ್ನೆ ಸೆಲೆಕ್ಟ್ ಆಗಿರುವಂತಹ ವ್ಯಕ್ತಿಗಳಲ್ಲಿ ನಿಮ್ಮನ್ನು ಯಾರು ಇಂಪ್ರೆಸ್ ಮಾಡಿದ್ರು, ನಿಮ್ಗೆ ಯಾರು ತುಂಬ ಇಷ್ಟ ಆದರು ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.